ಸತ್ಯವನ್ನೆಲ್ಲ ಬೋಧದಿಂಕನುಡಲಿ ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸುವ ಸಾಧು ನಿಜಗಳಿಗೆ ಮಣಿಯುವೆನು ಸಾಧು ನಿಜಗಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವ ನಿಜವಾಗಿ ಬೇಡಿ ನಿಜದೋನ್ಮನ ಮೂಢರಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜೈನ ಸಿದ್ಧ ಸಿದ್ಧರುಡರಿಗೆ ಬಂಧನಕ್ಕೆ ಸಿದ್ಧರುಡರಿಗೆ ಬಂಧನಕ್ಕೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ಬಂಧನಕ ಬಾಳ ಕೂಗುತ್ತಲೇ ಪಗಿ ಶಾಸ್ತ್ರವೆಂಬುವ ಕವಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆರೂಢ ಚಕ್ರವರ್ತಿ ಶ್ರೀ ಸಿದ್ಧಾರೂಢರ ಪಾದಕಮಲಗಳಿಗೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಪಾದಕಮಲಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪಗಳಾಗಿದ್ದು ನಿತ್ಯ ನಮಗೆಲ್ಲ ನಿಜಬೋಧೆಯನ್ನು ನೀಡುವಂಥ ಅಭಿನವ ನಿಜಗುಣ ಗುರುಗಳ ಪಾದಾರವಿಂದಕ್ಕೆ ಹಣೆಮಣಿದು ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರರಿಗೆ ನನ್ನ ಅನಂತ ಅನಂತ ವಂದನೆಗಳು. ಶಾಸ್ತ್ರ ನಡೆದದ್ದು ಭಗವದ್ಗೀತೆ ಕ್ರಮಶಾಸ್ತ್ರ ನಡೆದದ್ದು. ಶ್ರೀಕೃಷ್ಣನು ಅರ್ಜುನನಿಗೆ ಅವನ ಮೋಹವನ್ನು ಬಿಡಿಸುವುದಕ್ಕೆ ಒಂದು ಆತ್ಮಜ್ಞಾನದ ಅರಿವನ್ನು ಮೂಡಿಸಲಿಕ್ಕೆ ಈ ಭಗವದ್ಗೀತೆಯ ವಿಚಾರವನ್ನು ನಿನಗೂ ನನಗೂ ಭೇದವಿಲ್ಲ, ನಾನು ನೀನು ಒಂದೇ ಅಂಥೇಳಿ ವೇದ ಉಪನಿಷತ್ತುಗಳ ಸಾರವನ್ನೇ ಅಂದ್ರೆ ಅವನ್ನ ಆಕಳ ಮಾಡಿ ತಾನು ಹಾಲನ್ನು ಕರೆಯುವಂದ್ರೆ ಹಾಲನ್ನು ಹಿಂಡುವವನಾಗಿ ಆ ಹಾಲು ಕುಡಿಯುವಂಥ ಕರು ಅರ್ಜುನ ಆಗಿ ಈ ರೀತಿಯಾಗಿ ಕುಡಿದು ಆನಂದ ಪಡಲಿ ತೃಪ್ತಿ ಪಡಲಿ ಅಂತ ಹೇಳಿ ಆ ರೀತಿ ಹೇಳ್ಕೊಂತ ಅನೇಕ ವಿಚಾರಗಳನ್ನು ಹೇಳ್ತಾ 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 ಈಗ 10ನೇ ಶ್ಲೋಕಕ್ಕೆ ಸೂತ್ರಕ್ಕೆ ಬಂದಿದ್ದಾರೆ ಗುರುಗಳು. ನಾವು ಆ ಕಡೆ ಊರು ಹೋಗ್ಯವು ಸರಿಯಾಗಿ ಕೇಳೋದಿಲ್ಲ, ಸರಿಯಾಗಿ ಹೇಳೋದಿಲ್ಲ. ಆದಾಗ್ಯೂ ಸೂಗಪ್ಪನವರು ಯಾಕೋ ಏನೋ ಜಾರ್ಕೊಳಕತ್ತಾರು. ಇರಲಿ, ಅದಕ್ಕೆ ಏನೋ ತಿಳಿದಷ್ಟು ಸ್ವಲ್ಪ ಅದ ಕೇಮ್ಲಾಪುರದ ಹೋಗಿರೋದು, ಅಲ್ಲೂ ಪಾಪ ಕೇಳುಗರು ಬರ್ತಿದ್ರು. ತಿಳಿದ ವಿಚಾರಗಳನ್ನು ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು 3-4 ಪದ್ಯಗಳನ್ನು ಮುಂದುವರಿಸಿ ಅಲ್ಲಿ ಶಾಸ್ತ್ರ ಸ್ವಲ್ಪ ನಡೆಸ್ಕೊಂಡು ಗುರುಗಳು ಹಂಗೆ ಹೇಳಿ ಕಳಿಸಿದ್ರು. ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಮತ್ತೆ ನಾ ಬಂದದ್ದಾಗಿದೆ. ಅದಕ್ಕೆ ನಾವು ನೀವುಗಳೆಲ್ಲ ಇಷ್ಟು ವರ್ಷಗಳಿಂದ ದಿನ ಅನ್ನೋಂಗಿಲ್ಲೇ ಇಷ್ಟು ವರ್ಷಗಳಿಂದ ಶಾಸ್ತ್ರ ಶ್ರವಣವನ್ನು ಮಾಡ್ತಾ 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 ಬಂದಿದ್ದೇವೆ. ಮಾಡಿದಾಗ್ಯೂ ನಮ್ಮನ್ನು ಈ ಮೋಹ ಅನ್ನುವಂಥದ್ದು ಅಂತ ಅರ್ಜುನಿಗೆ 3 ಲೋಕದ ಗಂಡ ಅಂಥವನಿಗೆ ಕಾಡ್ತದ ಮೋಹ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು. ಅದರ ಸಲುವಾಗಿ ಈಗ ನಮ್ಮಂಥವ್ರನ್ನ ಕಾಡೋದೇನು ಮಹಾ ಅಲ್ಲ ಅದು. ಅದಕ್ಕೆ ನಾವು ನೀವುಗಳು ಮೋಹದೊಳಗೆ ಬಿದ್ದು ಒದ್ದಾಡ್ತಾನೆ ಇದ್ದೀವಿ. ಮಧು ಮಕ್ಷಿಕ ನ್ಯಾಯ ಅಂತೇವೆ ನೋಡ್ರಿ. ಮಧು ಅಂದರೆ ಜೇನುತುಪ್ಪ, ಮಕ್ಷಿಕ ಅಂದ್ರೆ ನೊಣ. ಅದ್ರಾಗ ಬಿದ್ದು ಅದನ್ನು ಜೇನುತುಪ್ಪ ತಿನ್ಬೇಕಂತ ಹೇಳಿ
ಸವಿಬೇಕಂತ ಹೇಳಿ ಅದ್ರಾಗ ಬಿದ್ದು ಅದು ಒದ್ದಾಡ್ತದ, ತುದಿಗೆ ನಿಂತ್ಕೊಂಡು ಅದನ್ನು ಕುಡಿಯೋದಿಲ್ಲ. ಅದು ಅದರೊಳಗೆ ಬೀಳ್ತದ, ಕುಡಿತಾ ಒದ್ದಾಡಿ ಮತ್ತು ಅದನ್ನು ದಾಟ್ಕೊಂಡು ಪಾರಾಗ ಬರೋದಿಲ್ಲ, ಅದ್ರಾಗ ಮರಣ ಅಂತದ. ಇದಕ್ಕೆ ಮಧುಮಕ್ಷಿಕಣೆ ಅಂತಾರೆ. ಹಂಗೆ ಈ ಆಸೆ, ವ್ಯಾಮೋಹ, ಭೋಗ ಭಾಗ್ಯಗಳು ಇವೆಲ್ಲ ಸ್ಥಿರ ಅಂತೇಳಿ ತಿಳ್ಕೊಂಡು ನೀವುಗಳೆಲ್ಲರೂ ಅವನ್ನೇ ನಂಬಿ ಇವೆಲ್ಲ ಅಸ್ಥಿರದಾವು. ಯಾಕಂದ್ರೆ ಇವು ಪುಣ್ಯ ಇರೋ ತನಕ ಇರ್ತಾವೆ, ಇಲ್ಲದ ಕಾಲಕ್ಕೆ ಹೋಗ್ತಾವು. ಆದ್ರೆ ನೀನು ಇರುವಾಗಲೇ, ಅಂದರೆ ಈ ಜೀವ ಬದುಕಿ ನಮ್ಗೆ ಆಯುಷ್ಯ ಇರುವಾಗಲೇ ಆದಷ್ಟು ಬೇಗ 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 ತಿಳ್ಕೊಂಡು ನೀನು ಮುಂದುವರಿ ಅಂಥೇಳಿ ಅನೇಕ ಶರಣರು ಸಂತರು ಸಾರಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಈಗ ಅದೇ ಒಂದು ಉಪಾಧಿಯಿಂದ ಅರ್ಜುನ ಶಿಷ್ಯನಾಗಿದ್ದಾನು. ಶ್ರೀಕೃಷ್ಣ ಪರಮಾತ್ಮ ಅವನು ಭಗವಂತನಾಗಿ ಅವನಿಗೆ ಬೋಧೆಯನ್ನು ಮಾಡಿದ್ದನ್ನು ಇಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ವಚನಕಾರರು ಹೇಳ್ತಾರೋ, ಎಲ್ಲರೂ ಅದನ್ನೇ ಹೇಳಿದಾರೋ, ಅದನ್ನೇ ತಿಳ್ಕೋಬೇಕು. ಅದರಂತೆ ತಿಳ್ಕೊಂಡ ಮೇಲೆ ನಡೆಯಕ್ಕೆ ಕಲಿಬೇಕು. ಮೊದಲು ಅರ್ಥಜ್ಞಾನ ಆಗಬೇಕು, ಆಮೇಲೆ ಅನುಭವ ಜ್ಞಾನ ತಾನೇ ಬರ್ತಿರ್ತದೆ. ಅದಕ್ಕೆ ಶ್ರವಣ ಮುಖ್ಯ, ಸತ್ಸಂಗ ಮುಖ್ಯ. ಅಂಥ ಸತ್ಸಂಗಕ್ಕೆ ಬಂದು ಶರಣಾಗತರಾಗಿ ಗುರುಗಳಿಗೆ ಆಮೇಲೆ ಸರಿಯಾಗಿ ಸಾಧನ ಚತುಷ್ಟಯ ಸಂಪನ್ನ ಶೀಲನಾಗಿ ಶ್ರವಣ ಮಾಡಿದ್ದಾದರೆ ಅವ್ರಿಗೆ ಸ್ವಲ್ಪ ತಿಳಿತಾ ಆಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಮುಖಾಂತರ ಪರಮಾತ್ಮನಿಗೂ ನನಗೂ ಬೇರಿಲ್ಲ, ಅನನ್ಯನಾಗಿ ಇರುವೆನು ಅನ್ನುವಂಥ ಭಾವ ಅದನ್ನೇ ಇಲ್ಲೇ ತಿಳಿಸ್ತಾ ಬಂದಿದ್ದಾರು. ಅದಕ್ಕೆ ಆಸೆಗೆ ಮೋಹಕ್ಕೆ ನೀನು ಒಳಗಾಗಬೇಡ ಅಂತೇಳಿ ಒಬ್ಬರು ಶರಣರು ಒಂದು ವಚನ ಹೇಳಿದ್ದಾರೆ. ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ, ಇದ ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮರಳೆ. ನೋಡು, ಕನಕ ಅಂದ್ರೆ ಬಂಗಾರ, ಕಾಮಿನಿ ಅಂದ್ರೆ ಹೆಣ್ಣು ಅನ್ರಿ ಅಥವಾ ಹಣ. ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ, ಇದನ್ನು ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಮನಸ್ಸಿಗೆ ಹೇಳ್ತಾರ, ಇದು ಎಲ್ಲ ಕೇಳ್ತಿ, ಪ್ರತ್ಯಕ್ಷ ಕಾಣ್ತೀಯ, ಕಂಡು ಕೇಳಿ ಮತ್ತೆ ಮೋಹ ಪೆರೆ ಬಲ್ಲವರು ಅಂದಂಗೆ ಇಲ್ಲಿ ಮತ್ತೆ ಅದಕ್ಕೆ ನೀ ಮೋಹಕ್ಕೆ ಒಳಗಾಗ್ತೀಯಲ್ಲ. ಹಗಲು ಕಂಡ ಕಮರಿಯ ಇರುಳು ಬೀಳುವರೆ ಎಲೆ ಮರಳು ಮಣವೆ. ಹಗಲು ಕಂಡು ಬಾವಿ ಹೋಗಿ ರಾತ್ರಿ ಯಾರಾದ್ರು ಬೀಳ್ತಾರೇನ್ರಿ? ಅಲ್ಲಿ ಬಾವಿ ಐತೆ ಅಂತೇಳಿ ನಾವು ಕಣ್ಣಾರೆ ನೋಡಿ ಪ್ರತ್ಯಕ್ಷ ನೋಡಿ ಬಂದೇವಿ, ಮತ್ತು ಅದೇ ದಾರಿ ಹಿಡಿದೋಗಿ ಬಾವಿಯಾಗಿ ಬೀಳೋದಂದ್ರೆ ಇದು ದಡ್ಡತನ ಅಲ್ಲ, ಮೂರ್ಖತನ. ಅದ್ರ ಸಲುವಾಗಿ ಈ ರೀತಿ ಮಾಡಬೇಡ ಎಲೆ ಹುಚ್ಚು ಮರಳೆ. ಕೆಡಬೇಡ ನಿನಗೊಂದು ಉಪಾಯ ನಾ ಹೇಳುವೆ. ಈ ರೀತಿ ನೀ ಕೆಟ್ಟ ಹೋಗಕ್ಕೆ ಹೋಗಬೇಡ, ನಿನಗೊಂದು ಉಪಾಯ ಹೇಳ್ತೇನೆ ನಾನು. ನಿನಗೊಂದು ಉಪಾಯವ ಹೇಳಿವೆ ಕೇಳು. ಎಲೆ ಮರಳು ಮಣವೆ, ಜಗದ ಆಗು ಹೋಗುವನರಿತು ಜಗದೀಶ ಅಖಂಡೇಶ್ವರನ ನೆರೆನೆಂಬಿದೆಯಾತೊಡೆ. ಜಗದ ಆಗು ಹೋಗುಗಳನ್ನು ಬಿಡು, ನಿನ್ನ ಪ್ರಾರಬ್ಧಕ್ಕನುಸಾರವಾಗಿದ್ದಿರ್ತದ, ಬರ್ತದ, ಹೋಗ್ತಿರ್ತದ. ಆದ್ರೆ ನೀನು ಬಂದು ಕೆಲಸ ಮಾಡ್ಕೊಳಕ್ಕೆ ಸದ್ಗುರುವಿಗೆ ಶರಣಾಗತನಾಗಿ ನೀನು ಶಾಸ್ತ್ರ ಶ್ರವಣ ಮಾಡಿದ್ದಾದರೆ, ಅವ್ರು ಹೇಳಿದ್ದನ್ನು ಕೇಳಿ ತಿಳ್ಕೊಂಡು ನಡೆದ್ರೆ ಈ ಮಾನವ ಜನ್ಮ ಸಾರ್ಥಕ ಆಗಿರ್ತದೆ. ಅದರ ಸಲುವಾಗಿ ಎಲೆ ಮರಳು ಮನವೇ, ಜಗದ ಆಗು ಹೋಗುಗಳನ್ನರಿತು ಜಗದೀಶ ಅಖಂಡೇಶ್ವರನ ನೆರೆ ನಂಬಿದೆಯಾದರೆ. ನೆರೆ ಅಂದರೆ ಚೆನ್ನಾಗಿ ಪಕ್ಕಾ ನೀ ಆ ಜಗದೀಶನ ಪರಮಾತ್ಮನ ನೀ ನಂಬಿದೆಯಾದ ಅಖಂಡೇಶ್ವರನ, ನಿನಗೆ ಜನನ ಮರಣಗಳು ವಿರಹಿತವಾಗಿ ಪರಮಪದವು ದೊರಕೊಂಬುದು ನೋಡ ಅಂಥೇಳಿ ಅಖಂಡೇಶ್ವರರು ಈ ಒಂದು ವಚನದಲ್ಲಿ, ಅಂದರೆ ನೀನು ಜನನ ಮರಣದಿಂದ ಪಾರಾಗ್ತೀಯಪ್ಪ, ನೀನು ಸರಿಯಾಗಿ ತಿಳ್ಕೊಂಡೆ ಅಂದರೆ ಜಗದೀಶ ಅಖಂಡೇಶ್ವರನ ನೆರೆನಂಬಿದೆಯಾದರೆ ನಿನಗೆ ಜನನ ಮರಣಗಳು ವಿರಹಿತವಾಗಿ, ರಹಿತ ಅಂದ್ರೆ ಇಲ್ಲದು, ವಿರಹಿತ ಅಂದ್ರೆ ಇಲ್ಲದಂಗಾಗಿ ಹುಟ್ಟು ಸಾವಣೆ ಇಲ್ಲ ನಿನಗೆ, ನೀನು ನಿತ್ಯ ಸದಾ ಇರುವವನು. ಅದರಂತೆ ಇಂಥ ಒಂದು ಪರಮಪದಿ ಪಡ್ಕೊಳ್ತೀಯಪ್ಪ, ಆ ರೀತಿ ಕಲಿ. ಆಸೆಗೆ ಒಳಗಾಗಬೇಡ, ಆಸೆಯ ದುಃಖಕ್ಕೆ ಮೂಲ ಅಂತೇವಲ್ಲ, ಹಂಗೆ ಆಗಬೇಡ ಅಂಥೇಳಿ ಈ ಒಂದು ವಚನದಲ್ಲಿ ಶರಣರು ತಿಳಿಸಿದಂತೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೂ ಅದೇ ರೀತಿಯಾಗಿ ಅನೇಕ ವಿಂಗಡಗಳನ್ನು ಮಾಡುತ್ತಾ ತಿಳಿಸುತ್ತಾ ಬಂದಿದ್ದಾರೆ. ಅದಕ್ಕೆ ಮಾಡಿ 13ನೇ ನುಡಿ ಇರಬೇಕಂತ ಅನಿಸ್ತದ ರೀ. ಈಗ ಅದನ್ನು ಒಂದು ಶ್ಲೋಕನ ಎರಡನ್ನು ಸ್ವಲ್ಪ ತಿಳಿದಷ್ಟು ಮಾತಾಡೋಣಂತ್ರಿ. ಅದಕ್ಕೆ ಅರ್ಜುನನು ಈ ಮೂಢರ ಲಕ್ಷಣಗಳನ್ನು ಕೇಳಲಾರದವನಾದನು, ಏಕೆಂದರೆ ಅದು ಅವನ ಸ್ವಭಾವವಲ್ಲ, ಅವನು ದೈವಿ ಸಂಪತ್ತುಳ್ಳವನು. ಆದುದರಿಂದ ಸ್ವಾಮಿ, ಈ ಮೂಢರ ಲಕ್ಷಣವು ಸಾಕು, ಇನ್ನು ದೈವಿ ಸಂಪತ್ತುಳ್ಳ ಮಹಾತ್ಮರ ಲಕ್ಷಣವನ್ನು ನನಗೆ ಬೋಧಿಸಿ
ಎಂದು ಬೇಡಿಕೊಳ್ಳಲು ಮುಂದಿನ ಶ್ಲೋಕದಲ್ಲಿ ಭಗವಂತನು ಮಹಾತ್ಮರ ಲಕ್ಷಣಗಳನ್ನು ಅಂದರೆ 13ನೇ ಶ್ಲೋಕದಲ್ಲಿ 14ನೇದು ಏನ್ರಿ ಅಂದ್ರೆ ಮುಂದುವರಿನ ಇರಲಿ ಹಾಗೆ ಸ್ವಲ್ಪ ಮುಂದೆ 13ರಿಂದ ತಗೊಂಡು 14 ಒಂದು ಮಾತಾಡೋಣ್ರಿ 13 ಮುಖ್ಯಾರ ಕಾಣ್ತಲ್ಲ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತ್ಯನನ್ಯ ಮನಸೋ ಜ್ಞಾತ ಭೂತಾದಿವಯಮಯಂ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಎಲೆಯ ಅರ್ಜುನ, ದೈವಿ ಸ್ವಭಾವವನ್ನು ಆಶ್ರಯಿಸಿದ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ ಅವ್ಯಯನೂ ಆದ ನನ್ನನ್ನು ತಿಳಿದು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ. ನೋಡು ಅರ್ಜುನ, ಕೇಳಿಲ್ಲೇ ಎಲೆ ಅರ್ಜುನ, ದೈವಿ ಸ್ವಭಾವ ಇದ್ದವರು ಅಂದರೆ ಭಕ್ತರು 3 ಪಂಗಡ ಇದ್ದಾರನ್ನು ನಿನ್ನೆ ಹೇಳಿದಾರಲ್ಲ, ಹಾಗೆ ಎಲೆಯ ಅರ್ಜುನ, ದೈವಿ ಸ್ವಭಾವವನ್ನು ಆಶ್ರಯಿಸಿದ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ, ಎಲ್ಲದಕ್ಕೂ ಮೂಲ ಕಾರಣ ನಾನೇ ಇದೇನಲ್ಲ, ಕಾರಣನೂ ಅವ್ಯಯ ಏನಂದರೆ ಬೇರೆ ಇಲ್ಲ, ಮತ್ತು ಅದು ಹಾಳಾಗಿ ಹೋಗುವಂಥದ್ದಲ್ಲ, ಆದ ನನ್ನನ್ನು ತಿಳಿದು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ. ಅನನ್ಯಾಶ್ಚಿಂತ ಎಂತೋ ಮಾಂ ಅಂತ ಬರ್ತದಲ್ಲ ಶ್ಲೋಕ. ಹಾಗೆ ನನ್ನ ಯಾರನ್ನ ಸರಿಯಾಗಿ ನಂಬಿ ನನ್ನನ್ನು ಭಜಿಸ್ತಾರೋ ಅವರ ಯೋಗಕ್ಷೇಮ ನನ್ನನ್ನು ಕೂಡಿದೆ ಅಂಥೇಳಿ ಇದೇ ಮುಂದೆ ಬರುವಂಥ ಶ್ಲೋಕದಲ್ಲಿ ದಾಟಿ ಹೋಗಿದೋ ಗೊತ್ತಿಲ್ಲ. ಆ ರೀತಿಯಾಗಿ ಅದಕ್ಕೆ ಆದ ನನ್ನನ್ನು ತಿಳಿದು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ. ನಾವು ಬೇರೆ ಅಲ್ಲಿ ಬೇರೆ ಅಂತ ತಿಳ್ಕೊಂಡು ನಾನು ಸದಾ ಪ್ರಾರ್ಥನೆ ಮಾಡೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಈ ರೀತಿಯಾಗಿ 4 ಭಕ್ತರಿದ್ರು 4 ಮಂದಿ ನನಗೆ ಬೇಕೇ ಬೇಕು. ಅದರಲ್ಲಿ ನನಗೆ ಜ್ಞಾನಿ ಭಕ್ತನೇ ಶ್ರೇಷ್ಠ, ಅವನ ಮೇಲೆ ನನಗೆ ಹೆಚ್ಚಿಗೆ ಪ್ರೀತಿ ಅಂಥೇಳಿ ಆ 3-4 ಪಂಗಡಗಳನ್ನು ಹೇಳ್ತಾ ಈಗ ಈ ಶ್ಲೋಕದಲ್ಲಿ ಬಂದಿರುವ ತೂ ಪದಕ್ಕೆ ಹೇತುವೇನು ಅಂತ ಮತ್ತೆ ಪ್ರಶ್ನೆ ಮಾಡ್ಬಾರು. ಈ ಬಂದಂಥ ಶ್ಲೋಕದಲ್ಲಿ ತು ಪದಕ್ಕೆ ಹೇತುವೇನು ಅಂದರೆ ಅದಕ್ಕೆ ಬೀಜ ಕಾರಣವೇನು ಅಂದಾಗ ಇದು ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಮೂಢರಿಗಿಂತಲೂ ಈ ಶ್ಲೋಕದಲ್ಲಿ ಹೇಳುವ ದೈವಿ ಪ್ರಕೃತಿ ಉಳ್ಳವರು ವಿಲಕ್ಷಣರೆಂದು ತೋರಿಸುತ್ತದೆ. ನೋಡಪ್ಪ, ಇದರೊಳಗೆ ಹಿಂದಿನ ಶ್ಲೋಕದ ಹೇಳಿದ್ರಿಗಿಂತಲೂ ಮೂಢರಿಗಿಂತಲೂ ಈ ಶ್ಲೋಕದಲ್ಲಿ ಹೇಳುವ ದೈವಿ ಪ್ರಕೃತಿ ಉಳ್ಳವರು ಅಂದರೆ ಉಪಾಸಕರು ಮತ್ತು ಭಕ್ತಿ ಕಾಂಡ್ರವ್ರು ಇರ್ತಾರಲ್ಲ, ಜ್ಞಾನಿ ಭಕ್ತರಲ್ಲ, ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಹೇಳುವ ದೈವಿ ಪ್ರಕೃತಿಯವರು ವಿಲಕ್ಷಣರೆಂದು ತೋರಿಸುತ್ತದೆ. ದೈವಿ ಪ್ರಕೃತಿಮಾಶ್ರಿತ ಮಹಾತ್ಮಾನಃ ಎಂದರೇನು ಅಂತ ಮತ್ತೆ ಪ್ರಶ್ನೆ. ದೈವಿ ಪ್ರಕೃತಿಯನ್ನು ಆಶ್ರಯಿಸಿದ ಮಹಾತ್ಮರು ಎಂದರ್ಥ. ದೈವಿ ಪ್ರಕೃತಿ ಅಂದರೆ ಏನಂತ ಹಂಗೆ ಪ್ರಶ್ನೆ ಮಾಡ್ಕೊಂತ ಉತ್ತರ ಪರಮಾತ್ಮ ಹೇಳ್ತಿರ್ತಾನೋ, ಶಿಷ್ಯನಾದಂಥ ಅರ್ಜುನ ಮತ್ತೆ ಕೇಳ್ತಿರ್ತಾನೋ. ದೇವನ ಪ್ರಕೃತಿಯು ದೈವಿ ಪ್ರಕೃತಿಯು ಇದು ಪರಮಾತ್ಮನ ಪ್ರಾಪ್ತಿಗಾಗಿ ಅಂತರಂಗ ಸಾಧನವಾದುದರಿಂದ ದೈವಿ ಪ್ರಕೃತಿ ಎಂದು ಎನಿಸುತ್ತದೆ. ನೋಡಪ್ಪ, ಈ ದೈವಿ ಪ್ರಕೃತಿ ಅಂದ್ರೆ ಏನು? ದೇವನ ಪ್ರಕೃತಿಯು ದೈವಿ ಪ್ರಕೃತಿಯು ಇದು ಪರಮಾತ್ಮನ ಪ್ರಾಪ್ತಿಗಾಗಿ, ಆ ಪರಮಾತ್ಮನ ನಾವು ಪಡೆಯುವುದಕ್ಕಾಗಿ, ಆತ್ಮಜ್ಞಾನ ಅರಿಯುವುದಕ್ಕಾಗಿ, ಮೋಕ್ಷ ಮುಕ್ತಿಯನ್ನು ಪಡೆಯುವುದಕ್ಕಾಗಿ, ಇದು ಪರಮಾತ್ಮನ ಪ್ರಾಪ್ತಿಗೆ ಅಂತರಂಗ ಸಾಧನವಾದುದರಿಂದ ದೈವಿ ಪ್ರಕೃತಿ ಅಂತ ಹೇಳಿ ಇದಕ್ಕೆ ಕರೀತಾರೋ ಅಂತೇಳಿ ಉತ್ತರ ಹೇಳಿದರು. ಮಹಾತ್ಮರಂದ್ರೆ ಯಾರು ಅಂತ ಮತ್ತೆ ಬಂತರು. ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಆತ್ಮ ಎಂಬ ಶಬ್ದಕ್ಕೆ ಅಂತಃಕರಣ ಎಂದರ್ಥ. ಅನೇಕ ಜನಗಳಲ್ಲಿ ಈಶ್ವರನನ್ನು ಆರಾಧನೆ ಮಾಡಿ ಅವನ ಕೃಪಾ ವಿಶೇಷದಿಂದ ಅಂತಃಕರಣ ಧರ್ಮಗಳಾದ ರಾಗದ್ವೇಷಾದಿಗಳನ್ನು ಪೂರ್ಣ ನಿವಾರಣೆ ಮಾಡಿಕೊಂಡು ಆತ್ಮತತ್ವದಲ್ಲಿಯೇ ಆಸಕ್ತ ಚಿತ್ತವುಳ್ಳವರು ಮಹಾತ್ಮರು. ನೋಡು, ಇಲ್ಲಿ ಆತ್ಮ ಎಂಬ ಶಬ್ದಕ್ಕೆ ಅಂತಃಕರಣ ಎಂದರ್ಥ. ಅನೇಕ ಜನ್ಮಗಳ ಈಶ್ವರನನ್ನು ಆರಾಧನೆ ಮಾಡಿ ಅವನ ಕೃಪಾ ವಿಶೇಷದಿಂದ ಅಂದರೆ ಈ ಅಂತಃಕರಣ ಶುದ್ಧಿಯಾಗಿ ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ ಹಿಂಗೆ ಬರ್ತಾವಲ್ಲ, ಅದರ ಪ್ರಕಾರ ಅನೇಕ ಜನ್ಮಗಳ ಈಶ್ವರನನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ಅವನ ಕೃಪಾ ವಿಶೇಷದಿಂದ, ಅವನ ಒಂದು ಕೃಪೆಯ ಕರುಣೆಯಿಂದ ಅಂತಃಕರಣ ಧರ್ಮಗಳಾದ ರಾಗದ್ವೇಷಗಳನ್ನು ಪೂರ್ಣ ನಿವಾರಣೆ ಅಂದರೆ ನಾಶ ಮಾಡಿಕೊಂಡು ಆತ್ಮತತ್ವದಲ್ಲೇ ಸದಾ ರತರಾಗಿರುತ್ತಾರೆ, ಅದರಲ್ಲಿ ಮಗ್ನರಾಗಿರುತ್ತಾರೆ. ಆಸಕ್ತರಾದ ಚಿತ್ತುಳ್ಳವರು ಮಹಾತ್ಮರು ಅಂದರೆ ಪರಿಶುದ್ಧ ಹೃದಯವುಳ್ಳವರೆಂದರ್ಥ. ಅವರೇ ಪರಿಶುದ್ಧ ಶುದ್ಧ ಅಂತಃಕರಣವುಳ್ಳವರು, ಅವರೇ ಮೋಕ್ಷಕ್ಕೆ ಅರ್ಹರು ಅಂಥೇಳಿ ಇಲ್ಲಿ ಶಮ, ದಮ, ತಿತಿಕ್ಷೆ, ಉಪತ್ತಿ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ, ಆತ್ಮ
ವಿವೇಕ ವೈರಾಗ್ಯ ಇವೆಲ್ಲ ಸೇರ್ಕೊಂಡಲ್ಲ ಬರುವ 9 ಲಕ್ಷಣಗಳು ಶಿಷ್ಯನಲ್ಲಿ. ಅದಕ್ಕೆ ಶಮ ವೈರಾಗ್ಯ ದಮ ತಿತಿಕ್ಷೆ ಉಪರತಿ ಮೊದಲಾದ ಸತ್ವಗುಣ ಸಂಪತ್ತುಳ್ಳವರು ಇವರು ಅಂತಃಕರಣ ಶುದ್ಧಾಂತಕರಣ ಉಳ್ಳವರ ಇದ್ದವರಂದ್ರೆ ಇವನ್ನೆಲ್ಲವನ್ನು ಅವರು ಸಾಧನೆ ಮಾಡಿಕೊಂಡಿರ್ತಾರೆ. ಇವಷ್ಟು ಗುಣಗಳನ್ನು ಇಂಥ ಮಹಾತ್ಮರು ಸಂಪಾದಿಸಿದ ಜ್ಞಾನದ ಲಕ್ಷಣವೇನು? ಹೌದಪ್ಪ, ಇದನ್ನೆಲ್ಲ ಪಡ್ಕೊಂಡ್ರು ಮಾಡಿರ್ತಾರೆ ಅವರು, ಆದ್ರೆ ಇವ್ರಿಗೆ ಇನ್ನೂ ಏನಾದರೂ ಲಕ್ಷಣ ಉಂಟ ಅಂಥೇಳಿ ಮತ್ತೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮತ್ತು ಉತ್ತರ, ಇವರು ತಮ್ಮ ಸ್ವರೂಪವೇ ಆದ ನನ್ನನ್ನು ಭೂತಗಳಿಗೆ ಆದಿ ಅಂತಲೂ ಅವ್ಯಯನಂತಲೂ ತಿಳಿದಿರುತ್ತಾರೆ. ನೋಡಪ್ಪ, ಇವರು ತಮ್ಮ ಸ್ವರೂಪವೇ ಆದ ನನ್ನನ್ನು ಭೂತಗಳಿಗೆ ಅಂದರೆ ಈ ಪಂಚಮಹಾಭೂತ 25 ತತ್ವ ಇವೆಲ್ಲವನ್ನು ಆದಿ ಅಂತಲೂ, ಇವು ಅವ್ಯಯ ಅಂದರೆ ಇವು ಹೊರಗಡೆ ಉಳಿವು, ಇವು ಬಿಟ್ಟು ಹೋಗು ಅದಕ್ಕೆ ಎಂದು ತಿಳಿದಿರುತ್ತಾರೆ. ಭೂತಾದಿ ಅಂದರೆ ಏನು ಅಂತ ಕೇಳ್ತಾರೆ. ಮತ್ತಿಲ್ಲಿ ಭೂತಾದಿ ಆವಿರ್ಭಾವಕ್ಕೆ ಕಾರಣವಾದದ್ದು. ಭೂತಾದಿ ಎಂಬ ಪದವು ತದನ್ಯತ್ವ ಎಂಬ ಬ್ರಹ್ಮಸೂತ್ರದ ನ್ಯಾಯಕ್ಕನುಸಾರವಾಗಿ ಕಾರ್ಯವು ಕಾರಣ ಮಾತ್ರವೇ ಆದುದರಿಂದ ಭೂತಗಳಿಗೆ ಪ್ರತ್ಯೇಕ ಸ್ವರೂಪವಿರಲಾರದು. ಭೂತಗಳಿಗೆ ಪ್ರತ್ಯೇಕ ಸ್ವರೂಪ ಇರಲಾರದು. ಈ ಪದವು ಬ್ರಹ್ಮದ ಅದ್ವಿತೀಯತ್ವವನ್ನು ಬೋಧಿಸುತ್ತದೆ. ಇಲ್ಲಿ ಭೂತ ಮತ್ತು ಅವುಗಳಿಗೆ ಆದಿಯಾದ ನಾನು ಎಂಬ 2 ವಸ್ತುಗಳಿಗೆ ಅಸ್ತಿತ್ವವಿಲ್ಲ. ಭೂತಗಳೆಲ್ಲ ಮಿಥ್ಯೆ ಆದುದರಿಂದ ಅವುಗಳಿಗೆ ಆದಿಯಾದ, ಭೂತಗಳಿಗಿಂತ ಮುಂಚಿತವಾಗಿ ಆದಿ ಅನಾದಿ ಅಂತೆಲ್ಲ ಹಿಂಗೆ ಆದಿಯಾದ ಅಧಿಷ್ಠಾನವಾದ ಪರಬ್ರಹ್ಮವೇ ಸತ್ಯ, ಅದನ್ನು ತಿಳ್ಕೋಬೇಕು ನೀನು ಅಂಥೇಳಿ ಹೇಳ್ತಾರೆ. ಅವ್ಯಯಂ ಪದಕ್ಕೆ ಅರ್ಥವೇನು ಅಂಥೇಳಿ ಶಿಷ್ಯನಾದ ಪ್ರಶ್ನೆ ಮಾಡ್ತಿರ್ತಾನು. ಗುರು ಆದ ಉತ್ತರ ಹೇಳ್ತಿರ್ತಾನು. ಬಾಳೆ ಗಿಡ ಮೊದಲಾದವುಗಳಲ್ಲಿ ಕಾರ್ಯವು ನಾಶವಾಗುತ್ತಲೇ ಕಾರಣವು ನಾಶವಾಗಿ ಹೋಗುತ್ತದೆ. ಈಗ ನೋಡ್ರಿ, ಬಾಳೆ ಗಿಡ ಫಲ ಕೊಡಿತಂದ್ರೆ ಅದು ಕೆಲಸ ಮುಗಿತು, ಕಾರ್ಯನೂ ಮುಗಿತು, ಕಾರಣನೂ ಮುಗಿತು. ಅದಕ್ಕೆ ಬಾಳೆಗೆ ಫಲವೇ ಕಡೆ, ಚೇಳಿಂಗೆ ಬೆಸರೇ ಕಡೆ, ವೀರಂಗೆ ರಣರಂಗವೇ ಕಡೆ, ಕೂಡಲ ಸಂಗಮ ದೇವರ ಶರಣರಿಗೆ ಇದೇ ಜನ್ಮವೇ ಕಡೆ ಅಂತ ಹೇಳಿದಂಗೆ ಭೂತಾದಿ ಆವಿರ್ಭಾವಕ್ಕೆ ಕಾರಣವಾದದ್ದು. ಭೂತಾದಿ ಎಂಬ ಪದವು ತದನ್ಯತ್ವ ಎಂಬ ಬ್ರಹ್ಮ ಅಲ್ಲದಾಗಿದೆ. ಅವ್ಯಯಂ ಪದಕ್ಕೆ ಅರ್ಥವೇನು? ಬಾಳೆ ಗಿಡ ಮೊದಲಾದವುಗಳಲ್ಲಿ ಕಾರ್ಯವು ನಾಶವಾಗುತ್ತಲೇ ಕಾರಣವು ನಾಶವಾಗಿ ಹೋಗಿಬಿಡ್ತದೆ. ಅದ್ರ ಜನ್ಮ ಅಲ್ಲಿಗೆ ಮುಕ್ತಾಯ ಆಯಿತು ಕಂಡು ಬರುತ್ತದೆ. ಇದರಂತೆ ಕಾರ್ಯಗಳಾದ ಭೂತಗಳು ನಾಶವಾಗುವುದರಿಂದ ಕಾರಣವಾದ ಬ್ರಹ್ಮವು ನಾಶವಾಗುತ್ತದೆಂಬ ಶಂಕೆ ಬರಬಾರದು. ಅದಕ್ಕೆ ಕಾರಣವಾದದ್ದು ನಾಶ ಆಗ್ತದೆ. ಬಾಳೆ ಗಿಡ ಹೆಂಗೆ ನಾಶ ಆಗಿ ಹೋಗ್ತದಲ್ಲ ಹಂಗೆ ಅದಕ್ಕೆ ಮೂಲ ಕಾರಣವಾದದ್ದು ಅದು ನಾಶ ಆಗ್ತದಂತೇಳಿ ಸಂಶಯ ಬರಬಾರದು ಅಂತ ಹೇಳಿ ಅದನ್ನು ಅವ್ಯಯ ಎಂದು ಅಂದ್ರೆ ನಾಶವಾಗಲಾರದು. ವ್ಯಯ ಅಂದ್ರೆ ಖರ್ಚ, ಅವ್ಯಯ ಅಂದ್ರೆ ಖರ್ಚಾಗಲಾರದು, ನಾಶವಾಗಲಾರದು ಎಂಬ ಪದವು ನಿರಾಕರಿಸುತ್ತದೆ. ಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ಕಾರಣವು ನಾಶವಾಗೋದ್ರಿಂದಾಗಲಿ ಕಾರ್ಯವು ನಾಶವಾಗೋದ್ರಿಂದಾಗಲಿ ತನ್ನಿಂದಲೇ ಆಗಲಿ ಅನ್ಯ ಪದಾರ್ಥಗಳಿಂದಲೇ ಆಗಲಿ ನಾಶವಾಗದಿರುವ ಸ್ವಭಾವವುಳ್ಳ ಬ್ರಹ್ಮವೇ ಅವ್ಯಯವೆನಿಸುತ್ತದೆ. ಬ್ರಹ್ಮ ಅನ್ನುವಂಥದ್ದು ಇದೆ ಅವ್ಯಯ ಅಂತ ಅನಿಸ್ಕೊತದ. ಅಂದರೆ ನಿತ್ಯವಾದುದೇ ಒಂದು ಅರ್ಥ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತೀವಲ್ಲ, ಹಂಗೆ ನಿತ್ಯವಾದುದೇ ಬ್ರಹ್ಮ. ಈ ರೀತಿ ಪರಬ್ರಹ್ಮವಾದ ನನ್ನನ್ನು ಸರ್ವಾತ್ಮಕನು, ಅದ್ವಿತೀಯನು, ಅಖಂಡ ಆನಂದ ಐಕ್ಯರಸನು ಎಂದು ತಿಳಿದು, ಅಂದರೆ ಶ್ರವಣಾದಿಗಳಿಂದ ತಮ್ಮ ಸ್ವರೂಪವೆಂದು ಗುರುತಿಸಿ ಅನನ್ಯ ಮನಸ್ಸಿನಿಂದ ಭಜಿಸುವವರು. ಇಲ್ಲಿ ಏನು ಕೇಳಿದವರು ಅದು ಆ ಮಹಾತ್ಮರು ಹೆಂಗಿರ್ತಾರೆ, ಅವ್ರ ಲಕ್ಷಣ ಏನಂತ ಇಲ್ಲಿ ಮ್ಯಾಲೆ ಕೇಳಿದ್ದಕ್ಕಾಗಿ ಈ ರೀತಿಯಾಗಿ ಹೇಳಿದರು. ಪರಬ್ರಹ್ಮನಾದ ನನ್ನನ್ನು ಅಂದರೆ ಪರಮಾತ್ಮನನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನನ್ನನ್ನು ಸರ್ವಾತ್ಮಕ, ಎಲ್ಲದರಲ್ಲೂ ಅವನೇದಾನ, ಆದ್ರೆ ಅದಕ್ಕೆ ಅವ ಅಂಟಿಕೊಂಡಿರೋದಿಲ್ಲ. ಸರ್ವಾತ್ಮಕನು, ಅದ್ವಿತೀಯ, ದ್ವಿತೀಯ ಅಂದರೆ 2, ಅದ್ವಿತೀಯ ಅಂದರೆ 2 ಅಲ್ಲದ್ದು ಒಂದೇ ಅಂತ ತಿಳ್ಕೊಳ್ಳೋದು. ಅಖಂಡ ಆನಂದ, ಅಖಂಡ ಅಂದರೆ ಖಂಡ ಅಂದರೆ ತುಕುಡಿ ತುಂಡಾದದ್ದು, ಅಖಂಡ ಅಂದರೆ ಇಲ್ಲದೇ ಇರೋದು, ಎಲ್ಲ ಕಡೆಯೂ ಇದ್ದಂಥದ್ದು. ಆನಂದ ಐಕ್ಯರಸನು ಎಂದು ತಿಳಿದು, ಅಂದರೆ ಶ್ರವಣಾದಿಗಳಿಂದ ತಮ್ಮ ಸ್ವರೂಪವೆಂದು ಗುರುತಿಸಿ ಅನನ್ಯ ಮನಸ್ಸಿನಿಂದ ಭಜಿಸುವರು. ಅಂಥವರಿಗೆ ನಾನು ಈ ರೀತಿ ಹೇಳ್ತೇನೆ, ಅವರು ನನ್ನ ಭಜಿಸ್ತಾರು. ಅನನ್ಯ ಮನಸ್ಸಿನಿಂದ ಹೇಳಿಲ್ಲ. ಅನನ್ಯ ಚಿಂತಾಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಕ್ಷೇಮಂ ವಹಾಮ್ಯಹಂ ಅಂತ ಹಿಂಗೆ ಹೇಳ್ತೇವಲ್ಲ, ಆ ರೀತಿಗೆ ಅವರ ಯೋಗಕ್ಷೇಮ ನನ್ನನ್ನೇ ಕೂಡಿರ್ತದೆ. ಯಾವಾಗಲೂ ನನ್ನನ್ನೇ ಸತತವಾಗಿ ಅನಂತವಾಗಿ ಯಾರು ಭಜಿಸ್ತಾರೋ ಅವ್ರಿಗೆ ನನಗೆ ಭೇದಿಲ್ಲ, ನಾನು ಅವರು ಒಂದೇ, ಅವರ ಯೋಗಕ್ಷೇಮ ನನ್ನನ್ನೇ ಕೂಡಿದೆ ಅಂತೇಳಿ ಶ್ರೀಕೃಷ್ಣ ಇಲ್ಲಿ ಆಗಲೇ ಮುಗಿದಿರ್ಬೇಕನ್ನಿಸ್ತದ ನೋಡಿ. ಈ ರೀತಿಯಾಗಿ ಅನನ್ಯ ಮನಸ್ಸು ಅಂದರೆ ಏನಂತ ಮತ್ತೆ ಪ್ರಶ್ನೆ.
ಇಲ್ಲಿ ಮನಸ್ಸು ಎಂದರೆ ಬುದ್ಧಿವೃತ್ತಿ. ಆ ಬುದ್ಧಿವೃತ್ತಿಗೆ ಪರಮಾತ್ಮನಿಗಿಂತ ವ್ಯತಿರೇಕವಾದ ವಿಷಯವಲ್ಲದವರು, ಅಂದರೆ ಸದಾ ಬ್ರಹ್ಮಾಕಾರ ವೃತ್ತಿಯುಳ್ಳವರು ಎಂದರ್ಥ. ಅವರನ್ನು ಕುರಿತು ಶಾಸ್ತ್ರದಲ್ಲಿ ಅನನ್ಯ ವಸ್ತು ದೃಷ್ಟಿ ಇಲ್ಲದವರೆಂದು ಹೇಳಿದೆ. ಇವರೇ ಅನನ್ಯ ಮನಸ್ಕರು. ಇವರು ತಮ್ಮ ಸ್ವರೂಪಕ್ಕೆ ಭಿನ್ನವಲ್ಲದ ನನ್ನನ್ನೇ ಬಯಸುತ್ತಾರೆ. ಇವರೇ ಅನನ್ಯ ಮನಸ್ಕರು. ಯಾರು ಅಂದರೆ ಸದಾ ಬ್ರಹ್ಮಾಕಾರ ವೃತ್ತಿಯುಳ್ಳವರು ಎಂದರ್ಥ. ಅವರನ್ನು ಕುರಿತು ಶಾಸ್ತ್ರದಲ್ಲಿ ಅನನ್ಯ ವಸ್ತು ದೃಷ್ಟಿ ಇದ್ದವರೆಂದು ಹೇಳಿದೆ. ಇವರೇ ನನಗೆ ಅನನ್ಯ ಮನಸ್ಸುಗಳುಳ್ಳವರು ಅಥವಾ ಅನನ್ಯ ಭಕ್ತರು. ಇವರು ತಮ್ಮ ಸ್ವರೂಪಕ್ಕೆ ಭಿನ್ನವಲ್ಲದ ನನ್ನನ್ನೇ ಬಯಸುತ್ತಾರೆ. ಸದಾ ನನ್ನ ಬಿಟ್ಟು ಮತ್ತೊಂದು ಬಯಸುವುದಿಲ್ಲ ಅವರು. ಸಾರಾಂಶವೇನೆಂದರೆ ಸರ್ವಮಿದಮಹಂಚ ಬ್ರಹ್ಮೈವ ಎಂಬ ನಿರರ್ಗಳ ವೃತ್ತಿಯಿಂದ ಸದಾ ಸಮಸ್ತವನ್ನು ಬ್ರಹ್ಮರೂಪವಾಗಿ ನೋಡುತ್ತಾರೆಂದ ಅರ್ಥ. ಆದುದರಿಂದ ಇವರಿಗೆ ಮಹಾತ್ಮ ಎಂಬ ವಿಶೇಷಣ ಪದವು ಸಾರ್ಥಕವಾಗುತ್ತದೆ. ಅದಕ್ಕೆ ಸಂಬಂಧ ಈ ಶ್ಲೋಕದಲ್ಲಿ ಉತ್ತಮರಾದವರ ಉಪಾಸನಾ ಪದ್ಧತಿಯನ್ನು ತಿಳಿಸಿ, ಮುಂದಿನ ಶ್ಲೋಕದಲ್ಲಿ ಮಧ್ಯಮ ತರಗತಿಯವರಾದ ಉಪಾಸನಾ ಪದ್ಧತಿಯು ತಿಳಿಸಲ್ಪಟ್ಟಿದೆ. ಇದು ಉತ್ತಮ ಉಪಾಸನಾ ಕಾಂಡದವರು ಅಂಥೇಳಿ ಪದ್ಧತಿಯನ್ನು ತಿಳಿಸಿ, ಮುಂದಿನ ಶ್ಲೋಕದಲ್ಲಿ ಮಧ್ಯಮ ತರಗತಿಯವರು ಉಪಾಸನಾ ಪದ್ಧತಿಯು ಮತ್ತೆ ಇಲ್ಲಿ ಕೆಳಗೆ ಈ ಶ್ಲೋಕದಲ್ಲಿ ಹೇಳ್ತಾರೋ, ಯಾವುದು 14ನೇ ಸೂತ್ರದಲ್ಲಿ ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಶ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಾಯುಕ್ತ ಉಪಾಸತೆ. ಯಾವಾಗಲೂ ನನ್ನನ್ನು ಕೀರ್ತಿಸುತ್ತಿರುವ, ಪ್ರಯತ್ನಿಸುತ್ತಿರುವ, ಭಕ್ತಿಯಿಂದ ನಮಸ್ಕರಿಸುತ್ತಿರುವ ದೃಢವ್ರತವುಳ್ಳವರು, ನಿತ್ಯಯುಕ್ತರು ಆದ ಮಹಾತ್ಮರು ನನ್ನನ್ನು ಉಪಾಸನೆ ಮಾಡುತ್ತಾರೆ. ನೋಡ್ರಿ, ಸದಾ ಯಾವಾಗಲೂ ನನ್ನ ಕೀರ್ತನೆನೇ ಮಾಡ್ತಿರ್ತಾರೋ, ಮತ್ತು ಅದಕ್ಕೆ ಸತತವಾಗಿ ಪ್ರಯತ್ನನೂ ಮಾಡ್ತಾರೋ, ಭಕ್ತಿಯಿಂದ ಸದಾ ನಮಸ್ಕಾರ ಮಾಡ್ತಾರೋ, ದೃಢವ್ರತರು ವ್ರತ ನಿಯಮಾದಿಗಳನ್ನು ದೃಢವಾಗಿ ನಂಬಿ ನಿಶ್ಚಯವಾಗಿ ಅದನ್ನು ನಂಬಿಕೊಂಡು ಅದನ್ನೇ ಮಾಡುವವರು ಮತ್ತು ನಿತ್ಯಯುಕ್ತರು ಆದ ಮಹಾತ್ಮರು ನನ್ನನ್ನು ಉಪಾಸನೆ ಮಾಡುತ್ತಾರೆ. ದೃಢ ವ್ರತವೆಂದರೇನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಕೆಲವರು ಮುಮುಕ್ಷುಗಳು ತಮ್ಮ ಆತ್ಮತತ್ವವನ್ನು ತಿಳಿಯಬೇಕೆಂಬ ಇಚ್ಛೆಯಿಂದ ತೀವ್ರವಾದ ಮೋಕ್ಷೇಚ್ಛ ವೈರಾಗ್ಯಾದಿಗಳಿಂದ ಸಾಧನ ಸಹಿತವಾದ ಸಮಸ್ತ ಕರ್ಮಗಳನ್ನು ತ್ಯಜಿಸಿ ತಮ್ಮ ಜೀವನಾದಿಗಳಲ್ಲಿರುವ ಅನುರಾಗವನ್ನು ಸಹ ಬಿಟ್ಟು ಬ್ರಹ್ಮಚರ್ಯ, ಅಹಿಂಸೆ ಮೊದಲಾದ ಉತ್ತಮ ಕರ್ಮಗಳಿಂದ, ಬಹಿರೇಂದ್ರಿಯ, ಅಂತರಿಂದ್ರಿಯ ನಿಗ್ರಹಗಳಿಂದ ವಿಚ್ಛೇದವಿಲ್ಲದ ಜ್ಞಾನ ಸಂಪಾದನಾ ತತ್ಪರ ರೂಪವಾದ ನೇಮವುಳ್ಳವರು ಎಂದು ದೃಢವೃತ್ತರು ಅಂತೇಳಿ ಅದಕ್ಕೆ ಉತ್ತರ ಹೇಳಿದ್ರಿ. ಕೆಲವಾದ ಮುಮುಕ್ಷುಗಳು ತಮ್ಮ ಆತ್ಮತತ್ವವನ್ನು ತಿಳಿಯಬೇಕೆಂದು, ತಾನು ಯಾರೆಂಬುದನ್ನು ಅರಿಯಬೇಕೆಂದು ಇಚ್ಛೆಯಿಂದ ತೀವ್ರವಾದ ಮೋಕ್ಷೇಚ್ಛ, ತೀವ್ರ ಮುಮುಕ್ಷತ್ವ ಅಂತೇವಲ್ಲ, ಆ ಮೋಕ್ಷೇಚ್ಛ ವೈರಾಗ್ಯಾದಿಗಳಿಂದ ಎಲ್ಲ ಬಂತದ್ರಾಗ ಶಮ ದಮ ಎಲ್ಲ ವೈರಾಗ್ಯಾದಿ, ಆತ್ಮ ಅನಾತ್ಮ ಯಾವುದು ಇವೆಲ್ಲ ಮಾಡ್ತೇವಲ್ಲ, ಅದ ವೈರಾಗ್ಯಾದಿಗಳಿಂದಲೂ ಸಾಧನ ಸಹಿತವಾದ ಸಮಸ್ತ ಕರ್ಮಗಳನ್ನು ತ್ಯಜಿಸಿ ತಮ್ಮ ಜೀವನಾದಿಗಳಲ್ಲಿ ಅನುರಾಗವನ್ನು ಬಿಟ್ಟು, ಪ್ರೇಮ, ಪ್ರೀತಿ, ಆಸೆ, ಮೋಹ ಅನ್ನುವಂಥದ್ದನ್ನು ಬಿಟ್ಟು ಬ್ರಹ್ಮಚರ್ಯ, ಯಾವಾಗಲೂ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿಕೊಂಡು ಹಿಂಸಾ ಮಾಡುವುದಿಲ್ಲ, ಅಹಿಂಸೆಯಿಂದ ಇರುವವರು ಮೊದಲಾದ ಉತ್ತಮ ಕರ್ಮಗಳಿಂದ ಹೊರಗಿನ ಇಂದ್ರಿಯ, ಬಹಿರೇಂದ್ರಿಯ ಮತ್ತು ಅಂತರಿಂದ್ರಿಯ ಇವು 5, ಹೊರಗಿನ 5 11 ಅಂತೇವಲ್ಲ, ಮನಸ್ಸನ್ನು ಹಿಡಿದುಕೊಂಡು ಅಂತರಿಂದ್ರಿಯ ನಿಗ್ರಹಗಳಿಂದ ವಿಚ್ಛೇದವಿಲ್ಲದ, ಅದಕ್ಕೆ ಬಿಡುಗಡೆ ಬೇರೆ ಬೇರೆ ಅಲ್ಲ, ಅವನು ಒಟ್ಟು ಬಿಟ್ಟು ಬಿಡುವುದು, ಜ್ಞಾನ ಸಂಪಾದನಾ ತತ್ಪರ ರೂಪವಾದ ನೇಮವುಳ್ಳವರು ದೃಢವಾಗಿ ವ್ರತವನ್ನು ಮಾಡುವವರು, ಇವರಿಗೆ 2ನೇ ಅಥವಾ ಮಧ್ಯಮ ತರಗತಿ ಉಪಾಸನಾಕಾರರು ಅಂತ ಕರೆಯುತ್ತಾರೆ ಅಂತ ಹೇಳಿ ತಿಳಿಸ್ತಾನೆ. ಸತತಂ ಕೀರ್ತಿಯಂತೋ ಮಾಂ ಎಂದರೇನು ಅಂತ ಮತ್ತೆ ಪ್ರಶ್ನೆ. ಮೇಲೆ ಹೇಳಿದ ದೃಢವ್ರತವುಳ್ಳವರು ನಿರಂತರ ಅಸುಪ್ತೇ ರಾಮೃತೋ ಕಾಲಂ ನೈವೇದ್ವೇದಾಂತ ಚಿಂತೆಯ ಎಂಬಂತೆ ನಿದ್ರೆಯಿಂದ ಎದ್ದ ಮೇಲೆ ಪುನಃ ನಿದ್ರೆಗೆ ಹೋಗುವವರಿಗೆ ಜೀವಿತ ಪರ್ಯಂತ ವೇದಾಂತ ಚರ್ಚೆಯಲ್ಲೇ ಕಾಲವನ್ನು ಕಳೆಯಬೇಕೆಂಬ ಶ್ರುತಿಗನುಸಾರವಾಗಿ ಪ್ರತ್ಯಗ್ರೂಪಣು ಅಸತ್ಸ್ವರೂಪಣು ಆದ ನನ್ನನ್ನೇ ಉದ್ದೇಶಿಸಿ ನನ್ನ ಸಾಕ್ಷಾತ್ಕಾರ ಸಿದ್ಧಿಗಾಗಿ ಸದ್ಗುರು ಸನ್ನಿಧಿಯಲ್ಲಿ ವೇದಾಂತ ವಿಚಾರವನ್ನು ಅಧ್ಯಯನ ಮಾಡುವವರು, ಅಧ್ಯಯನ ಮಾಡಿದ ನಂತರ ಯುಕ್ತಿಗಳಿಂದ ವಿಚಾರಣೆ ಮಾಡುವವರು,
ಸತತಂ ಕೀರ್ತಿ ಅಂತ ಹೇಳಿಸ್ಕೊತಾರಪ್ಪ ಅಂತೇಳಿ ಇಲ್ಲಿ ಉತ್ತರ ಹೇಳಿದೆವು. ಆತ್ಮತತ್ವವನ್ನು ತಿಳಿಯಬೇಕೆಂಬ ಇಚ್ಛೆಯಿಂದ ತೀವ್ರವಾದ ಮೋಕ್ಷ ಇಚ್ಛೆ, ಅದರ ವೈರಾಗ್ಯಾದಿಗಳಿಂದ ಸಾಧನ ಸಹಿತವಾದ ಸಮಸ್ತ ಕರ್ಮಗಳನ್ನು ತ್ಯಜಿಸಿ, ಯಾವುದು ನಾ ಮಾಡೋವಲ್ಲ, ಉಣ್ಣವಲ್ಲ, ತಿನ್ನವಲ್ಲ, ಏನು ಎಲ್ಲವನ್ನೂ ಬಿಟ್ಟಿರ್ತಾರಲ್ಲಿ, ತಮ್ಮ ಜೀವನಾವಧಿಗಳಲ್ಲಿರುವ ಅನುರಾಗವನ್ನು ಸಹ ಬಿಟ್ಟು ಬ್ರಹ್ಮಚರ್ಯ, ಅಹಿಂಸೆ ಮೊದಲಾದ ಉತ್ತಮ ಕರ್ಮಗಳಿಂದ ಅದ ಬಹಿರಿಂದ್ರಿಯ ಅಂತರಿಂದ್ರಿಯ ನಿಗ್ರಹಗಳಿಂದ ವಿಚ್ಛೇದವಿಲ್ಲದ ಜ್ಞಾನ ಸಂಪಾದನಾ ತತ್ಪರ ರೂಪವಾದ ನಿಯಮವುಳ್ಳವರು ದೃಢವ್ರತರಂತೆ ಹೇಳುತ್ತಾ, ಈಗ ಮೇಲೆ ಹೇಳಿದ ದೃಢವ್ರತವುಳ್ಳವರು ನಿರಂತರ ಎಂಬಂತೆ ನಿದ್ದೆಯಿಂದ ಎದ್ದ ಮೇಲೆ ಪುನಃ ನಿದ್ರೆಗೆ ಹೋಗುವವರೆಗೂ, ಈಗ ಎಚ್ಚರಕ್ಕೆ ನಾವು ನಿದ್ದೆ ಮಾಡ್ತೀವಿ, ಪುನಃ ನಿದ್ದೆ ಬರುಮಟ ಜೀವ ಪರ್ಯಂತ ಅಂದರೆ ನಾವು ಹುಟ್ಟಿ ಬಂದೇವಂದ್ಮೇಲೆ ಸಾಯುವವರೆಗೆ ಜೀವ ಪರ್ಯಂತ ವೇದಾಂತ ಚರ್ಚೆಯಲ್ಲೇ ಕಾಲವನ್ನು ಕಳೆಯುವರು. ಸದಾ ವೇದಾಂತ, ಈಗ ನಾವು ನೀವು ನಿತ್ಯ ನಡೆಸ್ತೇವಲ್ಲ, ನಮ್ಮ ಸಂಸಾರ ಕರ್ಮಗಳನ್ನು ನಾವು ಮಾಡ್ತಾ ನಿತ್ಯ ಅದರಲ್ಲಿನೂ ಜಾನನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೆ ನಿಂತು ಅಂದಂಗೆ ನಾವು ನೀವುಗಳು ಎರಡನ್ನೂ ಅನುಸರಿಸಿಕೊಂಡು ಒಂದು ತಾಸಕ್ಕಾಗಿ ಮೀಸಲಾಗಿಟ್ಟು ಜ್ಞಾನ ಸಂಪಾದನೆಗೆ ನಾವು ನೀವುಗಳು ನಿತ್ಯ ಕೂಡ್ತಾ ಇದ್ದೇವಲ್ಲ, ಉದ್ದೇಶಿಸಿ ನನ್ನ ಸ್ಮೃತಿಗನುಸಾರವಾಗಿ ಪ್ರತ್ಯೇಕ ರೂಪನು ಆತ್ಮಸ್ವರೂಪನು ಆದ ನನ್ನನ್ನೇ ಉದ್ದೇಶಿಸಿ ನನ್ನ ಸಾಕ್ಷಾತ್ಕಾರ ಸಿದ್ಧಿಗಾಗಿ, ನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತೇಳಿ ಆ ಸಿದ್ಧಿಗಾಗಿ ಅದನ್ನು ಪಡೆಯುವುದಕ್ಕಾಗಿ ಸದ್ಗುರು ಸನ್ನಿಧಿಯಲ್ಲಿ ಬಂದವು. ಈಗ ನಾವು ನೀವುಗಳು ಬಂದು ಈಗ ಸತ್ಸಂಗಕ್ಕೆ ಬಂದು ಸೇರ್ತೇವಲ್ಲ, ಸದ್ಗುರು ಸನ್ನಿಧಿಯಲ್ಲಿ ವೇದಾಂತ ವಿಚಾರವನ್ನು ಮಾಡುವವರು ಸತತಂ ಕೀರ್ತಿ ಅಂತ ಇವರಿಗೆ ಹೇಳಿಸ್ಕೋತಾರಪ್ಪ. ಇವ್ರು ಸದಾ ಕೀರ್ತಿವಂತರಾಗ್ತಾರೋ, ಇವ್ರು ಈ ರೀತಿಯಾಗಿ ಮಾಡ್ತಾರೋ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಮಾಂ ಭಕ್ತಾನು ಮಸ್ತಂತ ಎಂದರೆ ನನ್ನನ್ನು ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾರೆ ಎಂದರೇನು? ನನ್ನನ್ನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರಂತ ಹೇಳ್ತಾರಲ್ಲ, ಅದಂಗಂದ್ರೇನು ಅಂತ ಮತ್ತೆ ಶಿಷ್ಯ ಪ್ರಶ್ನೆ ಮಾಡಿದಾಗ, ತಗಂ ಹಾ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರೈವ ಶರಣಮಃ ಪ್ರಪದ್ಯೆ ಅಂದ್ರೆ ಅದರ ಅರ್ಥ, ಮನೋಬುದ್ಧಿಗಳನ್ನು ಪ್ರಕಾಶಪಡಿಸುವ ಆ ದೇವನನ್ನು ಮುಮುಕ್ಷವಾದ ನಾನು ಶರಣು ಹೊಂದುವೆನು ಎಂಬ ಅರ್ಥವುಳ್ಳ ಶ್ರುತಿಗನುಸಾರವಾಗಿ ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಜ್ಞಾನ ಪ್ರಧಾನಾದ ಈಶ್ವರನನ್ನು ನಮಸ್ಕಾರ ಮಾಡುವವರು ಅಂದರೆ ನನ್ನನ್ನು ಸದಾ ಪ್ರಾರ್ಥಿಸುವವರು ಎಂದರ್ಥ. ಅದೇ ಹೇಳ್ತೇವಲ್ಲೀಗ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾಕ್ಷರಾದ್ಭವ ಮುಕ್ತ. ವಿವೇಕ ಚೂಡಾಮಣಿಯಲ್ಲಿ ಬರುವಂಥದ್ದು ಇನ್ನೊಂದು ಸಾಲಿದೆ, ನೆನಪಿಲ್ಲ. ಅದಕ್ಕೆ ಗುರುಚರಣಾಂಬುಜ ನಿರ್ಭರ ಭಕ್ತ, ಸದಾ ಭಕ್ತಿಯುಳ್ಳನಾದಂಥವನು ಗುರುಪಾದಗಳನ್ನು ನೆರೆನಂಬಿ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾಕ್ಷರಾದ್ಭವ ಮುಕ್ತ. ಆ ಸಂಸಾರವನ್ನು ದಾಟಿ ಸತತವಾಗಿ ಚಿಂತೆಯನ್ನು ಬಿಟ್ಟ ಮುಕ್ತೇನೇ ಹೊಂದುತ್ತಾನೆ ಎಂಬ ಅರ್ಥದಂತೆ ಈ ರೀತಿಯಾಗಿ ಶಬ್ದಕ್ಕಿಲ್ಲೇ ಅರ್ಥ ಬರ್ತದ ಅಂತ ಹೇಳ್ತಾ ನಿತ್ಯಯುಕ್ತ ಉಪಾಸತೆ ಅಂದರೆ ಏನಂತ ಮತ್ತೆ ಪ್ರಶ್ನೆ ಮಾಡ್ತಾರ್ರಿ. ನಿತ್ಯ ಎಂದರೆ ಮೋಕ್ಷ. ಇದನ್ನು ಸಿದ್ಧಿ ಮಾಡಿಕೊಳ್ಳುತ್ತಾ ಯುಕ್ತಾಹ ನೇಮವುಳ್ಳವರು ಇವರು ನಿತ್ಯ ಯುಕ್ತರಾಗಿ ಉಪಾಸನೆ ಮಾಡುವರು. ನಿತ್ಯ ಎಂದರೆ ಮೋಕ್ಷ. ಈ ಮೋಕ್ಷ ಪಡೆಯುವುದಕ್ಕಾಗಿ ಸದಾ ಉಪಾಸನೆ. 3 ಕಾಂಡಗಳು ಹೇಳ್ತಾರಲ್ಲ, ಭಕ್ತಿ, ಉಪಾಸನ ಮತ್ತು ಜ್ಞಾನಕಾಂಡ. ಆ ರೀತಿಯಾಗಿ ಸತತಂ ಕೀರ್ತಿಯಂತೋ ಮಾಂ ಎಂದು ಶ್ಲೋಕದಲ್ಲಿ ಬಂದಿರುವ ವಾಕ್ಯಕ್ಕೆ ನಾಮ ಸಂಕೀರ್ತನವೆಂದು ಅರ್ಥ ಮಾಡಿದರೆ ಬರುವ ದೋಷವೇನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಉತ್ತರ, ಅದು ಆಗದು, ಕೂಡದು, ಅದು ಹಾಗೆ ಹೇಳ್ಕೋಬಾರ್ದು, ತಿಳ್ಕೋಬಾರ್ದು ಅಂತ ಉತ್ತರ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಮೂಢ ಬುದ್ಧಿಯುಳ್ಳವರ ಅಭಿಪ್ರಾಯ. ಈ ಅರ್ಥವು ಉಪಕ್ರಮ ವಿರುದ್ಧವಾಗಿಯೂ ಪ್ರಕರಣ ವಿರುದ್ಧವಾಗಿಯೂ ವಿಶೇಷಣ ವಿರುದ್ಧವಾಗಿಯೂ ಇರುವುದರಿಂದ ಇದು ಅಲ್ಲಿ ವರ್ತಿಸುವುದಲ್ಲ, ಅದು ಸಲ್ಲುವುದಿಲ್ಲ ಅಂಥೇಳಿ ಮತ್ತೆ ಪರಮಾತ್ಮರ ಉತ್ತರ ಹೇಳಿ, ಈ ರೀತಿಯಾಗಿ ಆತ್ಮತತ್ವ ಜಿಜ್ಞಾಸುಗಳು ಮುಮುಕ್ಷುಗಳು ಆದವರಿಗೆ ಅಗತ್ಯವಾಗಿರುವ ವೇದಾಂತ ಶ್ರವಣ ರೂಪವಾಗಿರುವ ಉಪಾಸನೆಯನ್ನು ಬೋಧಿಸಿದೆ. ಇಲ್ಲೇ ಅತಿ ಅಗತ್ಯ, ಯಾರು ಜಿಜ್ಞಾಸು ಯಾರಿರ್ತಾರೋ, ಮುಮುಕ್ಷುಗಳು ಯಾರಿರ್ತಾರೋ ಆದವರಿಗೆ ಅಗತ್ಯವಾಗಿರುವ ವೇದಾಂತ ಶ್ರವಣ ರೂಪವಾಗಿರುವ ಉಪಾಸನೆಯನ್ನು ಬೋಧಿಸಿದೆ. ನಂತರ ನಿಧಿಧ್ಯಾಸನ ರೂಪವಾದ ಆತ್ಮೋಪಾಸನೆ ಮುಂದಿನ ಶ್ಲೋಕದಲ್ಲಿ ಬೋಧಿಸುತ್ತದೆ ಅಂಥೇಳಿ ಇಲ್ಲೇ ಮತ್ತು ಮುಂದಿನ ಅಂದರೆ 15ನೇ ಶ್ಲೋಕ ಇದೆ. ಅದ್ರ ಸಲುವಾಗಿ ನೀವು ಯಾಕಂದರೆ ಹೆಚ್ಚಿಗೆ ಅಭ್ಯಾಸ ಮಾಡಿಲ್ಲ, ನೋಡಿಲ್ಲ, ಕೇಳಿಲ್ಲ, 2 ಸಲ ಕೇಳಿದ್ರು ಇದೇ ಮಾತು ಹೇಳೋದಕ್ಕತಿ ಈ ಜನ್ಮದಲ್ಲಿ ಬಂದು
ಈಗ ನೀವು ನಿತ್ಯ ಶಾಸ್ತ್ರ ಶ್ರವಣ ಮಾಡ್ತೇವೆ. ಆ ಆತ್ಮಜ್ಞಾನದ ಅರಿವನ್ನು ಮೂಡಿಸ್ಕೊಳ್ಳೋಕೆ ಅದ್ವೈತವನ್ನು ಬಿಟ್ಟು ಅದ್ವೈತವಾಗಿದ್ದರೆ ಎರಡು ಅನ್ನೋದು ಹೋಗಬೇಕು. ಭೇದಭಾವ ಶಿವ ಜೀವ ಬೇರೆ ಬೇರೆ ಅನ್ನೋದು ಹೋಗಿ ಒಂದೇ ಅನ್ನುವಂಥ ಶಬ್ದ ಬರಬೇಕು. ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಅಂತೇವಲ್ಲ, ಆ ರೀತಿಯಾಗಿ ಒಂದು ನ್ಯಾಯಶಾಸ್ತ್ರಕಾರರು ಒಂದು ಸುಂದೋಪಸುಂದ ನ್ಯಾಯದಂತೆ ಅಂಥೇಳಿ ಒಂದು ದೃಷ್ಟಾಂತವನ್ನು ಇಲ್ಲೇ ರಾಯದುರ್ಗ ಶಂಕರಪ್ಪನವರು ಹೇಳಿದ್ದಾರೆ. ಸಹೋದರರು ಇಬ್ಬರು ಅಣ್ಣ ತಮ್ಮಂದರು ಒಂದೇ ತಂದೆಯಿಂದ ಹುಟ್ಟಿದವರು, ರೂಪದಲ್ಲಿ ಆಗಲಿ ಎಲ್ಲದರಲ್ಲಿ ಸೂರತನದಲ್ಲಿಯೂ ಎಲ್ಲ ಚತುರ್ಮತಿ ಉಳ್ಳವರು, ಎಲ್ಲ ಇವರಿಬ್ಬರು ಅಲ್ಲಪ್ಪ ಒಬ್ಬರ ಅನ್ನುವಂಗೆ ಇರ್ತಾರೆ ಅವರು. ಸಹೋದರರಾದ ಸುಂದೋಪಸುಂದರೆಂಬ ದೈತ್ಯರು ಅಂದ್ರೆ ರಾಕ್ಷಸರು ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಕುರಿತು ನಮ್ಮಿಬ್ಬರಲ್ಲಿ ಒಬ್ಬರಿಗೊಬ್ಬರು ಕಲಹ ಮಾಡಿಕೊಂಡು ಮೃತರಾಗಬೇಕೇ ಹೊರತು ನಮಗೆ ಮತ್ತೊಬ್ಬರಿಂದ ಮರಣ ಉಂಟಾಗಬಾರದೆಂಬುದೇ ಈ ವರವನ್ನು ಪಡೆದು ಜಗತ್ಕಂಟಕರಾಗಲು ಬ್ರಹ್ಮದೇವ ಒಂದು ಉಪಾಯ ಮಾಡಿದ. ಬ್ರಹ್ಮನ ಕುರಿತು ಉಗ್ರವಾದ ತಪಸ್ಸು ಮಾಡಿದ್ರು. ಏನು ಬೇಕಂತ ಕೇಳಿದ. ಪರಮಾತ್ಮ ದೃಷ್ಟ ಅದೃಷ್ಟ ಎರಡು ಫಲಗಳನ್ನು ಕೊಡ್ತಾನೆ. ಕೊಟ್ಟಾಗ ಏನು ಬೇಕು ಕೇಳ್ರಿ, ಯಾಕೆ ಅಂತ ತಪಸ್ಸು ಮಾಡಿರ್ತಾರೆ ಅವರು. ಅದಕ್ಕೆ ನೋಡಪ್ಪ, ನಮಗೆ ಹೊಟ್ಟೆ ಸಾವ ಬಂದಿರಬಾರ್ದು, ಅಂಥದನ್ನು ನೀನು ವರ ಕರುಣೆ ಮಾಡು, ನಾವು ಸಾಯಬಾರ್ದು, ನಾವಿಬ್ಬರು ಅನನ್ಯವಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಪ್ಪ, ಹುಟ್ಟಿದ ಮನುಷ್ಯ ಒಂದು ಜೀವಿ ಅನ್ನೋದಕ್ಕೆ ಮರಣ ಉಂಟು, ಸಾಯಲೇಬೇಕಾಗ್ತದ, ಅದನ್ನು ಆ ವರ ಕೊಡಕ್ಕೆ ಬರೋದಿಲ್ಲ, ಅದಿಲ್ಲ ಪರಮಾತ್ಮನ ಸೃಷ್ಟಿಯೊಳಗೆ ಅದಿಲ್ಲ ಅಂತ ಹೇಳಿದಾಗ, ಹಂಗೆ ನಮ್ಮಿಬ್ಬರು ಅಣ್ಣ ತಮ್ಮಂದಿರಲ್ಲಿ ಭೇದ ಭಾವ ಎಂದು ಉತ್ಪತ್ತಿ ಆಗುತ್ತನೋ, ಎಂದು ನಾವು ಬದಲಾವಣೆ ಆಗುವಂಥದಕ್ಕೆ ಪರಿಸ್ಥಿತಿ ಇತ್ತಂದರೆ, ಆಗಿದ್ದು ಅಂದರೆ ಅವಾಗ ಬೇಕಾದ್ರೆ ನಮಗೆ ಮರಣ ಬರಲಿ ಅಂದ್ರೆ ನಾವು ಅಷ್ಟು ಅನ್ಯೋನ್ಯವಾಗಿ ದೇಹ ಎರಡು ಮನಸ್ಸು ಒಂದು ಅನ್ನರಂಗೆ ಇರ್ತಾರೆ ಅವರು. ಆ ರೀತಿಯಾಗಿ ಮತ್ತೆ ಕೇಳ್ಕೊತಾರೋ. ಅವಾಗ ಬ್ರಹ್ಮ ತಥಾಸ್ತು ಅಂತಾನು ಹೊರ ಕೊಟ್ಟು ಕೂಡಲೇ ಅವರು ಉಪಸುಂದರ ಏನು ಮಾಡ್ತಾರೋ, ಜಗತ್ಕಂಟಕರಾಗಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಜನರಿಗೆ ಉಪದ್ರವ, ದೇವೇಂದ್ರನ ಸಭೆಗೆ ಹೋಗ್ತಾರೋ, ಅಲ್ಲೇ ಇಲ್ಲೇ ಹೋಗೋದು, ದೇವತೆಗಳಿಗೆ ಕಾಟ ಕೊಡೋದು, ಹೀಗೆಲ್ಲ ಮಾಡ್ತಾರೋ. ಮತ್ತು ಅವರು ದೇವತೆಗಳು ಹೋಗಿ ಬ್ರಹ್ಮನನ್ನು ಕುರಿತು ಮತ್ತೆ ಹೇಳ್ತಾರೋ, ಇದಕ್ಕೊಂದು ಉಪಾಯ ಮಾಡೋಣಪ್ಪ, ಮತ್ತು ವಿಶ್ವಕರ್ಮನನ್ನು ಕರೆಸೋನು, ಸುಂದರವಾದ ಒಂದು ಸ್ತ್ರೀಯನ್ನು ರೂಪಿಸು ಅಥವಾ ಹುಟ್ಟಿಸು ಅಂತ ಹೇಳಿ ಅವ್ನಿಗೆ ಹೇಳಿ ಕಳಿಸೋನು. ಅವಳನ್ನು ಆ ಸುಂದೋಪಸುಂದರಲ್ಲಿ ಹೋಗಿ ಭೇದ ಭಾವವನ್ನು ಉದ್ಭವ ಮಾಡಂತೇಳಿ ಹೇಳಿ ಕಳಿಸ್ರಿ ಅಂತೇಳಿ ಬ್ರಹ್ಮ ಆ ವಿಶ್ವಕರ್ಮನ ಕರೆಸಿ ಹೇಳಿ ಕಳಿಸ್ತಾನು. ಅದಕ್ಕೆ ಆ ಬ್ರಹ್ಮದೇವ ಸೃಷ್ಟಿಯಲ್ಲಿ ಚರಾಚರ ವಸ್ತುಗಳಲ್ಲಿ ಏನೇನಿದ್ದಾವೋ, ಭೂಮಿ, ಸಸ್ಯಗಳು, ದನಕರುಗಳು, ಮಾನವರು, ಏನು ಒಟ್ಟು ಜಗತ್ತು 84 ಲಕ್ಷ ಜೀವರಾಶಿ ಉತ್ಪತ್ತಿ ಮಾಡಿದಲ್ಲ, ಅದರಲ್ಲಿ ಚಿಕ್ಕದಿರುವಾಗ ಚಲುವಿಕೆ, ರೂಪ, ಸೌಂದರ್ಯ ಅನ್ನುವಂಥದ್ದು ಎಲ್ಲೆಲ್ಲಿ ಇರ್ತದನೋ, ಯಾವ್ಯಾವ ವಯಸ್ಸಿನಲ್ಲಿ ಇರ್ತದೋ ಅಂಥದ್ರಲ್ಲಿ ಒಂದೊಂದು ಎಳ್ಕಾಳಷ್ಟು ಸಂಗ್ರಹ ಮಾಡಿ ಅದನ್ನು ಕೂಡಿಸಿ ಒಬ್ಬ ಸುಂದರವಾದ ಸ್ತ್ರೀಯರನ್ನು ನೀನು ಉದ್ಭವ ಮಾಡು ಅಂತ ವಿಶ್ವಕರ್ಮ ಹೇಳಿ ಕಳಿಸ್ತಾನು. ಅದೇ ರೀತಿ ಎಲ್ಲವನ್ನು ಯಾವ್ದ್ರಲ್ಲಿ ಎಲ್ಲೆಲ್ಲಿ ಸೌಂದರ್ಯ ಇರ್ತದೋ, ಸಣ್ಣ ಕರುವಿನಲ್ಲಿ ಭಾಳ ಚಂದ ಕಾಣ್ತದೆ ನೋಡ್ರಿ ಹುಟ್ಟಿದ ಮಗು. ಸಸ್ಯಗಳು ಆಗಿ ಬೆಳೀತಿರ್ತಾವೆ, ಮಗ್ಗೆ ಬಿಡಿರ್ತಾವೆ, ಹೂ ಕೊಡ್ತಿರ್ತಾವೆ. ಹೀಗೆಲ್ಲ ಇದ್ದಲ್ಲೇ ಎಲ್ಲವನ್ನು ಸಂಗ್ರಹ ಮಾಡ್ಕೊಂಡು ಬಂದ ಒಬ್ಬ ಸ್ತ್ರೀಯನ್ನು, ಅಂದರೆ ಎಳ್ಕಾಳಷ್ಟು ತಂದು ಅದರಲ್ಲಿ ಉತ್ತಮವಾದದ್ದನ್ನು ಆ ಸ್ತ್ರೀಗಳನ್ನು, ಅದು 18 ಕಲೆಗಳುಳ್ಳ ಸ್ತ್ರೀಗಳನ್ನು ಆಕೆನ ಹುಟ್ಟಿಸಿ ನೀನು ಹಿಂಗೆ ಅಂದರೆ ಆಕೆಗೆ ಅದಕ್ಕೆ ತಿಲೋತ್ತಮೆ ಅಂತ ಹೆಸರಿಟ್ರು. ತಿಲ ಅಂದರೆ ಎಳ್ಳು, ಉತ್ತಮ ಅಂದರೆ ಎಳ್ಕಾಳಷ್ಟು ಸೌಂದರ್ಯ ಇದ್ದಂತೂ ಎಲ್ಲಿರ್ತದೋ ಅದನ್ನು ಸಂಗ್ರಹ ಮಾಡ್ಕೊಂಡು ಬಂದು ಆಕೆನ ಸೃಷ್ಟಿ ಮಾಡು, ಅವರಿಗೆ ಅವರಿಬ್ಬರು ಸಹೋದರ ಅವಳಿಗೆ ಮರಳಾಗಬೇಕು ಅಂತ ಹೇಳಿ ಕಳಿಸಿರ್ತಾರೋ. ಆಕೆಗೆ ಮುಂದೂ ಅದನ್ನೇ ಹೇಳಿ ಕಳಿಸ್ತಾರೋ. ಇಂದ್ರದೇವ ಬಂದ ಆಕೆನ ಕಳಿಸ್ಕೊಡ್ತಾನು. ಅವರಿಬ್ಬರಲ್ಲಿ ಬಂದು ಈಕೆ ಒಂದು ತನ್ನ ಶೃಂಗಾರ ರೂಪದಿಂದ ಚೆಲುವೆ ಅಲ್ಲ, ಮೊದಲೇ ದೇವಲೋಕದ ಅಪ್ಸರೆ ಇರಲಿ, ತಿಲೋತ್ತಮೆ ಅಗದಿ ಉತ್ತಮಳು ಅಂತಾದ್ರಾಗ ಬಂದು ನೋಡಿದ ಕೂಡಲೇ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತದೆ. ರಕ್ಕಸರ ಹಾಗೆಲ್ಲ ಎಲ್ಲ ಮರೆತು ಬಿಡ್ತಾರೋ. ಹೆಣ್ಣಿಗೆ ಇಚ್ಛಿಸುವರೆ ಮೂಡ ಅನ್ನಂಗೆ ಅಲ್ಲೇ ಅವರು ಮೋಹಕ್ಕೆ ಒಳಗಾಗಿಬಿಡ್ತಾರೋ. ಕೇಳಿ ಆಕೆಗೆ ಉಪದ್ರವ ಕೊಡೋಕೆ ಶುರು ಮಾಡ್ತಾರೋ. ಆಕೆ ಅವ್ರ ಮುಂದೆ ನಾಟ್ಯನೂ ಮಾಡ್ತಾಳು, ಹಾಡ್ತಾಳು, ಹಾವಭಾವಗಳನ್ನು ತೋರಿಸ್ತಾಳು, ಅವ್ರ ಮನಸ್ಸನ್ನು ಸೂರಿಗೊಳ್ತಾಳು. ಈ ರೀತಿಯಾಗಿ ಮಾಡ್ಕೊತ ಅಲ್ಲಿ ಆಗಾಣಂತ ಇವರಿಬ್ಬರಲ್ಲಿ ಮನಸ್ಸು ಕದಲಿ ನನ್ನ ನೀ ಮದುವೆ ಆಗು, ಮತ್ತು ಅವನು ಸಪ್ರೇಟ್ ಕರೆದು ತಮ್ಮಿದ್ದಂಥವ ನನ್ನ ನೀ ಮದುವೆ ಆಗಬೇಕು, ನಾನೇನು ಮೋಹಿಸ್ತಾ ಇದ್ದೇನು ಅಂತೇಳಿ ಹಿಂಗೆ ಕರೆದು ಅವರಿಬ್ಬರು ಆಕೆಗೆ ಹೇಳ್ತಾರೋ. ಅವಳು ಬಂದದ್ದೇ ಅದಕ್ಕಾಗಿ, ಅವ್ರ ಮನಸ್ಸು ಹೊಡ್ಸಕ್ಕೆ. ಅದಕ್ಕೆ ಏನು ಮಾಡ್ತಾಳು ನೋಡು, ಅವನ ಮುಂದೆ ಹೇಳ್ತಾಳು, ಅಣ್ಣನ ಮುಂದೆ
ನೋಡು, ನನಗೇನೋ ನಿನ್ನ ಮ್ಯಾಲೆ ಬಹಳ ಪ್ರೇಮ ಇದೆ, ನಾನು ನಿನ್ನ ಮೋಹಿಸ್ಬೇಕಂತ ಇಚ್ಛಾ ಇದೆ, ಆದ್ರೆ ನಿನ್ನ ತಮ್ಮನ ಉಪದ್ರವನು ಹೆಚ್ಚಾಗಿದೆ. ಅವನು ನೀನು ಕೊಲ್ಲು ಅಥವಾ ಅವನು ಏನು ಮಾಡ್ತೀವೋ ಮಾಡುವ ಅಂದಾಗ ನಾನು ನಿನ್ನ ಲಗ್ನ ಆಗ್ತಾನೆ ಅಂತ ಇವನು ಮುಂದೆ ಹೇಳಿದ್ಲು. ಓ ಹಿಂಗೆ ನನ್ನ ತಮ್ಮನ ಮನಸ್ಸಿಟ್ಟಿದ್ದಾನ, ಅವನು ಹೆಂಗಾರು ಮಾಡಿ ತೊಂದರೆ ಆಯ್ತು ಬಿಡು ಅಂತೇಳಿ ತಿಳಿದ ಇವು ಹೇಳ್ಕೊಂಡು ತನ್ನೊಳಗೆ ಮನಸ್ಸಿನಾಗ ಇಟ್ಕೊಂಡು ಇವು ಕೂತ. ತಮ್ಮನ ಮುಂದೆ ಬಂದ ಅಂತ ಅದೇ ಮಾತು ಹೇಳಿ, ನಿನ್ನ ಅಣ್ಣನ ಉಪದ್ರವ ಹೆಚ್ಚಾಗಿದೆ, ನಿನ್ನ ನಾ ಲಗ್ನ ಆಗ್ತಿದ್ದೆ, ಅದ್ರ ಸಲುವಾಗಿ ಅವನ್ನ ಏನು ಮಾಡ್ತೀವೋ ಮಾಡು ಅಥವಾ ಅವ್ನು ಇಲ್ದಂಗೆ ಮಾಡು, ಅವಾಗ ನಿನ್ನ ನಾನು ಮದುವೆ ಆಗ್ತಾನೋ ಅಥವಾ ಪ್ರೀತಿಸ್ತೇನೋ ಅಂತ ಹೇಳಿದ್ಲು. ಹಿಂಗಾಗಿ ಇಬ್ಬರಲ್ಲಿ ಕಲಹ ಹುಟ್ಟಿತು. ಇಲ್ಲಿ ದ್ವೈತ ಭಾವ ಉದ್ಭವ ಆಯ್ತು ನೋಡ್ರಿ ಅವ್ರಿಗೆ. ಅವರಿಬ್ಬರು ಒಂದಿದ್ದವರು ದ್ವೈತ ಭಾವ ಎರಡು ಭಾವ ಹುಟ್ಟುಬತ್ತೆಯಾಗಿ ಇಬ್ಬರು ಹೊಡೆದಾಡಕತ್ತಿರು. ಗದೆಯಿಂದ ತೊಗೊಂಡು ಒಂದಕ್ಕೊಂದು ಹೊಡೆದಾಡೋವಾಗ ಅವನ ಪೆಟ್ಟು ಅವಾಗ ಬಿದ್ದು, ಅವನ ಪೆಟ್ಟು ಅವಾಗ ಬಿದ್ದು ಇಬ್ಬರು ಏಕಕಾಲಕ್ಕೆ ಅವರು ಮರಣ ಹೊಂದಿದರು ಅಂತ ಹೇಳೋದಕ್ಕೆ ಇದು ಸುಂದೋಪಸುಂದ ನ್ಯಾಯ ಅಂಥೇಳಿ ಹೇಳ್ತಾರೆ. ಅದಕ್ಕೆ ದೈತ್ಯರು ತಮ್ಮ ಪರಸ್ಪರ ಪ್ರೇಮ ಭಾವನೆಯನ್ನು ಬಿಟ್ಟು ವೈರತ್ವದಿಂದ ಕಲಹಿಸಿ ಅಂದರೆ ಇಬ್ಬರು ಜಗಳಾಡಿ ಈ ಈರ್ವರು ಏಕಕಾಲದಲ್ಲಿ ಮಡಿದರು. ಇಬ್ಬರು ಸತ್ತು ಹೋಗ್ಬಿಡ್ತಾರು. ಆಕೆ ಬಂದ ಕೆಲಸ ಆಯ್ತಲ್ರಿ. ಅಂದ್ರೆ ಅಲ್ಲಿ ಆ ಜಗತ್ಕಂಟಕ ರಾಕ್ಷಸರನ್ನು ಸಂಹಾರ ಮಾಡಕ್ಕೆ ಹೆಂಗೆ ಬ್ರಹ್ಮ ಹುಟ್ಟಿಸ್ತಾವನು ಅವನೇ, ಉಪಾಯ ಕೊಡುವವನು ಅವನೇ. ಹಂಗೆ ಈಗ ನಾವು ಜೀವಭಾವ ಬಿಡಬೇಕಾಗಿದೆ. ನಾನು ಶಿವ, ಜೀವ ಹೇಗೆ ಅಥವಾ ನಾನು ದೇಹ ಅನ್ನುವಂಥದ್ದು ಬಿಟ್ಟಾಗ ಈ ಪರಮಾತ್ಮನ ಸದ್ಗುರುನಾಥನ ವಚನೋಪ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಉಪದೇಶ ಸಾರವನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ದೇಹ ನಾನಲ್ಲ, ದೇಹವನ್ನು ತಿಳಿಯವ ನಾನು, ಹೀಗೆಲ್ಲ ಬರ್ತಾವಲ್ಲ. ಆ ರೀತಿಯಾಗಿ ತಿಳಿದು ತಿಲೋತ್ತಮೆಯ ಬೆಳಕು ಬೀಳುತ್ತದೆಯೋ ಅವನ ಹೃದಯದಿಂದ ಶಿವಜೀವರಲ್ಲಿ ಭೇದ ಉಂಟೆಂಬ ದೈತ್ಯ ರೂಪ ಸುಂದೋಪ ಸುಂದರ ಕಗ್ಗತ್ತಲೆಯು ನಿರ್ನಾಮವಾಗುತ್ತದೆ. ಅವಾಗ ನಮ್ಮಲ್ಲಿ ಇರುವಂಥ ಅಂಧಕಾರ ಅಲ್ಲಿ ಅವರಿಬ್ಬರು ಹೆಂಗೆ ಸತ್ತು ಹೋದ್ರೋ ಹಂಗೆ ಹೊರಗೆ ಹೋಗಿಬಿಡ್ತದೆ. ಪರಮಾತ್ಮನ ಧ್ಯಾನ ಮಾಡಿದಾಗ ನಿರ್ನಾಮವಾಗುತ್ತದೆ. ಅಂದರೆ ನಾನು ಬೇಡುವವ, ನಾನು ಅಲ್ಪಜ್ಞ, ನಾನು ಕಿಂಚಜ್ಞ, ಶಿವನು ಸರ್ವಜ್ಞನು ಇತ್ಯಾದಿ ಉಪಾಧಿಕ ಹೀನ ಭಾವನೆಗಳು ನಿವೃತ್ತಿಯಾಗೋದಕ್ಕೆ ತತ್ವಸಿ ಮಹಾವಾಕ್ಯವನ್ನೇ ನೀವು ಸದಾ ಶ್ರವಣ ಮಾಡಬೇಕು. ನಾನೇ ಪರಮಾತ್ಮನಿದ್ದೇನೆ, ತತ್ವಂ ಅಸಿ. ತತ್ವಮಸಿ ಮಹಾವಾಕ್ಯಾರ್ಥ ಜ್ಞಾನವೇ ಕಾರಣವೆಂದು ತಿಳಿದುಕೊಂಡು ಅದನ್ನೇ ಸದಾ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ತಂದ ಆನಂದಕ್ಕೆ ತಂದುಕೊಳ್ಳದೆ ನಮ್ಮ ಕೆಲಸ ಆಗಿದೆ. ಆದ್ದರಿಂದ ಮುಮುಕ್ಷುಗಳು ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯಗಳ ಜ್ಞಾನವನ್ನು ಅತ್ಯವಶ್ಯವಾಗಿ ತಿಳಿದುಕೊಂಡು ಈ ಮಾನವ ಜನ್ಮ ಕೃತಾರ್ಥ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ನನ್ನ ಎರಡು ಅಲ್ಪವಾಕ್ಯಗಳನ್ನ ಮಂದಮತಿಗೆ ತಿಳಿದಂಗೆ ನಾನು ಹೇಳಿದೆನು. ತಾವು ಸ್ವೀಕಾರ ಮಾಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ದೇವಿ ಗಾರುತಿಯನ್ನು ರಂಗೇರು ಬೆಳಗಿದೆ ಸುಂಬನೆ ಸುಂಬರ ಸಂವಾರಿಗೆ ಶಂಭರಿಗೆ ಅಂಬಾಗಾರುತಿಯನ್ನು ದೇವಿ ಗಾರುತಿಯನ್ನು ರಂಬೇರು ಬೆಳಗಿದೆ ಶುಂಭನೆ ಸುಂಬರ ಸಂವಾರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬೆ ನಿಮ್ಮ ಪದ ನಂಬಿಕೊಂಡನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬಗಳು ನಲಿದಾಡು ಜನನಿ ದೇವಿ ಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ದುಷ್ಟ ರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತಿಗೆ ಶಂಕರಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಗೆ ಸೃಷ್ಟಿಗಳು ಪಟ್ಟದ ಬ್ರಹ್ಮನ
ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲರಿ ಮೆರೆವಂತ ಬಂಡರ ಮಂಡಲರಿ ಮೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳಿಸಿ ಸುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಸಂವಾರಿಗೆ ಶಾಂಭವಿಗೆ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಮಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್